ಒಂದು ಒಳ್ಳೆ ಟೇಸ್ಟಿ ಪನ್ನೀರ್ ಟಿಕ್ಕಾ ರೆಸಿಪಿ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಇದನ್ನು ಇಷ್ಟು ಸಿಂಪಲಾಗಿ ಮಾಡ್ಬೋದು. ಆ್ಯಂಡ್ ಟೇಸ್ಟಿಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟು ನಾನು ಪನ್ನೀರ್ ಕ್ಯೂವಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಪನ್ನೀರ್ ಇದು. ಸೊ ಒಂದೇ ಒಂದು ಅರ್ಧಷ್ಟು ಟೊಮೊಟೊ ಆ್ಯಂಡ್ ಒಂದು ಮೆಣಸಿನ್ಕಾಯಿ ಆ್ಯಂಡ್ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕಿಬಿಟ್ಟು ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರು ಆ್ಯಂಡ್ ಸಾಲ್ಟು, ಧನಿಯಾ ಪೌಡರು, ಜೀರಾ ಪೌಡರು ಆ್ಯಂಡ್ ಗರಂ ಮಸಾಲ ಇದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದರೊಳಗಡೆ ನಾನು ಪನ್ನೀರನ್ನ ಹಾಕ್ಕೊತೀನಿ. ಪನ್ನೀರ್ ತುಂಬ ಫ್ರೆಶ್ ಆ್ಯಂಡ್ ಇಷ್ಟು ಚೆನ್ನಾಗಿತ್ತು. ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಅದು ಹೊಡಿತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಪನ್ನೀರ್. ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಸಿಗೋದೇ ಅಪರೂಪಕ್ಕೆ, ಇಲ್ಲ ಅಂದರೆ ಗಟ್ಟಿ ಆಗಿರುತ್ತೆ ಪನ್ನೀರ್ ನಾನು ಯಾವಾಗ ತರಿಸಿದ್ರೂ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗಡೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ, ಏನು ಟೊಮೊಟೊನ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ನಲ್ಲ ಅದು ಕೂಡ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಸ್ಕಿಪ್ ಮಾಡಲೇಬೇಡಿ, ಅದರಿಂದನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದು ಕೂಡ ಹಾಕ್ಬಿಟ್ಟು ಆ್ಯಂಡ್ ಲಾಸ್ಟಲ್ಲಿ ಕರ್ಡ್ ಹಾಕ್ತಾಯಿದ್ದೀನಿ. ಕರ್ಡ್ ಹಾಕಿದ ತಕ್ಷಣ ಒಂಚೂರು ಮೇಲೆ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾವು ಮ್ಯಾಗ್ನೇಟ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ, ಯಾಕಂತಂದರೆ ಸ್ವಲ್ಪ ಟೇಸ್ಟ್ ಇದು ಚೆನ್ನಾಗಿ ಬರುತ್ತೆ. ಸೊ ಇದ್ರಿಗೋಸ್ಕರ ನಾನಿದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಚಿಕ್ಕದಾಯಿತು, ಮಿಕ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇವಾಗ ಪ್ಯಾನ್ ಬಿಸಿಗೆ ಇಟ್ಬಿಟ್ಟು 1-2 ಇಂದ 3 ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಜೀರೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈರುಳ್ಳಿ ಇಷ್ಟೊಂದು ಸಣ್ಣ ಕಟ್ ಮಾಡಿ, ತುಂಬ ಸಣ್ಣ ಕಟ್ ಇರಬೇಕು. ಸೊ ನಾನಿಲ್ಲಿ ಚಾಪರಲ್ಲಿ ಇದು ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟು ಚೆನ್ನಾಗಿ ಫೈನಾಗಿ ಸಣ್ಣಾಗಿದೆ. ಸೊ ಅದರೊಳಗಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎರಡನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಒಂದು ಸ್ವಲ್ಪ ಡ್ರೈ ಮಸಾಲಾನ ಹಾಕ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಚಿಲ್ಲಿ ಪೌಡರು, ಇದು ನಮ್ಮದು ಮಸಾಲದು ಚಿಲ್ಲಿ ಪೌಡರ್, ಇದು ನಾವು ಮನೆಯಲ್ಲೇ ರೆಡಿ ಮಾಡೋದು. ಆ್ಯಂಡ್ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ರಿಲೀಸ್ ಆಗಬೇಕು, ಅಷ್ಟರವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದ್ರೊಳಗಡೆ ನಾನು ಟೊಮೊಟೊ ಪ್ಯೂರಿ ಕೂಡ ಹಾಕ್ತೀನಿ. ಸೊ ಅದು ಟೊಮೊಟೊ ಸಣ್ಣ ಏನು ಕಟ್ ಮಾಡಬೇಡಿ, ಇದನ್ನು ನೀವು ಮಿಕ್ಸಿ ಒಳಗಡೆ ಹಾಕ್ಕೊಳ್ಳಿ, ಪ್ಯೂರಿ ಮಾಡ್ಕೊಂಡ್ಬಿಟ್ಟು. ಸೊ ನೋಡಿ ಆಯಿಲ್ ಇದು ಟೊಮೊಟೊದಿಂದ ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗಬೇಕು, ಅಷ್ಟೊತ್ತು ನಾವು ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕುಕ್ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು. ನೀವು ಮುಚ್ಚಿಬಿಟ್ಟು ಸಣ್ಣ ಇಟ್ಬಿಡಿ, ಬೇಗನೂ ಆಗುತ್ತೆ. ಆ್ಯಂಡ್ ಬೇಗ ಆಯಿಲು ಕೂಡ ಸಪ್ರೇಟ್ ಆಗಿಬಿಡುತ್ತೆ. ಸೊ ಇದು ಚೆನ್ನಾಗೇ ಟೊಮೊಟೊಯಿಂದ ಆಯಿಲ್ ಸಪ್ರೇಟ್ ಆಗೋರು ಕುಕ್ ಮಾಡ್ಕೊಂಡು ಆದ ತಕ್ಷಣ ನಾವೇನು ಪನ್ನೀರೆಲ್ಲ ಆ್ಯಡ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ಇದ್ರಾಗೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗೇನು ನೀವು ಜಾಸ್ತಿ ಏನು ಇದಕ್ಕೆ ಕುಕ್ ಮಾಡೋದೇನು ಬೇಡ, ಯಾಕಂತಂದರೆ ನಾವು ಆಲ್ರೆಡಿ ಈರುಳ್ಳಿ ಮತ್ತು ಟೊಮೊಟೊ ಆಲ್ರೆಡಿ ತುಂಬ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ನಾವು ಇದನ್ನು, ಯಾಕಂದರೆ ಕ್ಯಾಪ್ಸಿಕಮ್ ಅದು ಈರುಳ್ಳಿ ಇದೆಲ್ಲ ಅದನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಇದು ಹಾಕಬೇಕು ಆಯಿಲ್ ಒಳಗಡೆ ಅಂತ. ಸೊ ಅದಾದಮೇಲೆ ಕಸೂರಿ ಮೇಥಿ ಹಾಕಿ, ನನಗಂತೂ ಕಸೂರಿ ಮೇಥಿ ತುಂಬ ಇಷ್ಟ, ನನ್ನಂತೂ ಪನ್ನೀರ್ ಮಾಡಿದರೆ ಆ್ಯಡ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಇಲ್ಲಿ ನಾನು ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊತ್ತಂಬರಿ, ಇಲ್ಲಿ ನೀವು ಸ್ವಲ್ಪ ಗರಂ ಮಸಾಲ ಅದು ಆ್ಯಡ್ ಮಾಡ್ಕೊತೀರಾ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಆಲ್ರೆಡಿ ಫಸ್ಟಲ್ಲೇ ಹಾಕಿದ್ದೀನಿ. ಸೊ ಯಾರಾದರೂ ಬರ್ತಾಯಿದ್ರೆ ಇದನ್ನು ಮಾಡಿ ತಿನ್ನಿಸಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಟಾಟಾ.